Prove that sin of x plus y divided by sin of x minus y equals to tan x plus tan y divided by tan x minus tan y. Consider LHS. ಯಾಕಂದರೆ ಪ್ರೂವ್ ಮಾಡಬೇಕು. ಸೊ LHS equals to RHS ಅಂತ ಪ್ರೂವ್ ಮಾಡಿ. ಸೊ proof. So I am considering LHS. So sin of x plus y divided by sin of x minus y. It is equal to sin of x plus y. Formula ಗೊತ್ತಿದೆ ನಮಗೆ, sin x cos y plus cos x sin y. Therefore sin of x plus y ನ ನಾನು ಅಂತ ಬರೀತೀನಿ sin x cos y plus cos x sin y ಅಂತ ಬರೀತೀನಿ. Similarly sin of x minus y denominator ಅಲ್ಲಿ sin x cos y minus cos x sin y ಅಂತ ಆಗುತ್ತೆ. Therefore sin x cos y minus cos x sin y. ಸೊ ಅಬ್ಸರ್ವ್ ಮಾಡಿ, ರೈಟ್ ಸೈಡ್ ನನಗೆ ಏನು ಬೇಕಾಗಿದೆ ಅಂತಂದರೆ tan x plus tan y ಅಂತ ಬೇಕು. ಸೊ ಈ ಫಸ್ಟ್ ಟರ್ಮ್ tan x ಆಗಬೇಕು ಅಂತಂದರೆ ಸೈನ್ಗೆ ಡಿವೈಡ್ ಬೈ ಕಾಸ್ ಬೇಕು, ಜೊತೆಗೆ ಈ ಕಾಸ್ y ಅನ್ನೋದು ಕ್ಯಾನ್ಸಲ್ ಆಗಬೇಕು. ದೇರ್ಫೋರ್ ವಿ ಹ್ಯಾವ್ ಟು ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎಕ್ಸ್ ಕಾಸ್ ವೈ. ಸೊ ಎರಡನ್ನು ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಡಿವೈಡ್ ಬೋತ್ ಎನ್ ಆರ್ ಆ್ಯಂಡ್ ಡಿ ಆರ್. ಎನ್ ಆರ್ ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಯಾವ ಟರ್ಮಿಂದ ಡಿವೈಡ್ ಮಾಡ್ತೀನಿ ಅಂತಂದರೆ ಕಾಸ್ ಎಕ್ಸ್ ಕಾಸ್ ವೈ. ನ್ಯೂಮರೇಟರ್ನು ಡಿವೈಡ್ ಮಾಡಬೇಕು, ಡಿನಾಮಿನೇಟರನ್ನು ಡಿವೈಡ್ ಮಾಡಬೇಕು. ಸೊ ಇಟ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ ಏನಿದೆ ನೋಡಿ ಸೈನ್ ಎಕ್ಸ್ ಕಾಸ್ ವೈ. ಸೊ ನ್ಯೂಮರೇಟರ್ಗೆ ಡಿವೈಡ್ ಮಾಡಿದಾಗ ಸೈನ್ ಎಕ್ಸ್ ಕಾಸ್ ವೈಗೂ ಡಿವೈಡ್ ಆಗುತ್ತೆ, ಕಾಸ್ ಎಕ್ಸ್ ಸೈನ್ ವೈಗೂ ಡಿವೈಡ್ ಆಗುತ್ತೆ, ಅಂದರೆ ಸಪ್ರೇಟ್ ಆಗುತ್ತೆ ಅದು. ಸೊ ಕಾಸ್ ಎಕ್ಸ್ ಕಾಸ್ ವೈ ಅನ್ನೋದು ಎರಡೂ ಟರ್ಮ್ಗಳಿಗೆ ಸಪ್ರೇಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಸೈನ್ ಎಕ್ಸ್ ಕಾಸ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ ಫಸ್ಟ್ ಟರ್ಮ್ ಡಿವೈಡ್ ಆಯಿತು, ಪ್ಲಸ್ ಸೆಕೆಂಡ್ ಟರ್ಮ್ ಯಾವುದು ಕಾಸ್ ಎಕ್ಸ್ ಸೈನ್ ವೈ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ವೈ ಹೋಲ್ ಡಿವೈಡೆಡ್ ಬೈ. ನೋಡಿ ಇಷ್ಟು ಏನು ನಾವು ಬರೆದಿದ್ವಿ, ದಿಸ್ ಈಸ್ ನ್ಯೂಮರೇಟರ್. ಈಗ ಡಿನಾಮಿನೇಟರ್ಗೆ ಬರೋಣ. ಡಿನಾಮಿನೇಟರ್ ಅಲ್ಲಿ ಫಸ್ಟ್ ಟರ್ಮ್ ಯಾವುದು ಅಂತಂದ್ರೆ ಸೈನ್ ಎಕ್ಸ್ ಕಾಸ್ ವೈ. ಸೊ ಇಲ್ಲೂ ಕೂಡ ಏನು ಡಿವೈಡ್ ಮಾಡಬೇಕು, ಕಾಸ್ ಎಕ್ಸ್ ಕಾಸ್ ವೈ ಇಂದಾನೆ ಡಿವೈಡ್ ಮಾಡಬೇಕು. ಸೊ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೆಕೆಂಡ್ ಟರ್ಮ್ ಈಸ್ ಕಾಸ್ ಎಕ್ಸ್ ಸೈನ್ ವೈ. ಸೊ ಕಾಸ್ ಎಕ್ಸ್ ಸೈನ್ ವೈ ಇದನ್ನು ಕೂಡ ಕಾಸ್ ಎಕ್ಸ್ ಕಾಸ್ ವೈ ಇಂದ ಡಿವೈಡ್ ಮಾಡಿ. ಸೊ ದಿಸ್ ಈಸ್ ಡಿನಾಮಿನೇಟರ್. ಈಗ ನ್ಯೂಮರೇಟರ್ ಅಲ್ಲಿ ಮತ್ತು ಡಿನಾಮಿನೇಟರ್ ಅಲ್ಲಿ ಯಾವ್ಯಾವ ಟರ್ಮ್ಗಳು ಕ್ಯಾನ್ಸಲ್ ಆಗ್ತವೆ ಮತ್ತು ಯಾವ್ಯಾವ ಟರ್ಮ್ಗಳು ಉಳಿತವೆ ಆ ಟರ್ಮ್ಗಳು ಮಾತ್ರ ಬರೆಯೋಣ. ಸೊ ಯಾವ ಟರ್ಮ್ಗಳು ಕ್ಯಾನ್ಸಲ್ ಆಗ್ತದೆ, ಸೊ ಹಿಯರ್ ಕಾಸ್ ವೈ ಗೆಟ್ಸ್ ಕ್ಯಾನ್ಸಲ್ಡ್, ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ವೈ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ವಿ ಆರ್ ಲೆಫ್ಟ್ ವಿತ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತಂದ್ರೆ ವಿ ನೋ ದಟ್ ಇಟ್ ಈಸ್ ಟ್ಯಾನ್ ಎಕ್ಸ್ ಪ್ಲಸ್ sin y by cos y. sin y by cos y ಅಂತಂದ್ರೆ tan y whole divided by sin x by cos x. So again it is tan x minus sin y by cos y ಅಂತಂದ್ರೆ tan y which is RHS. So ಇದನ್ನು ನಾವು ಪ್ರೂವ್ ಮಾಡಬೇಕಾಗಿದೆ. ನೆಕ್ಸ್ಟ್ ಒನ್, show that tan 3x into tan 2x into tan x equals to tan 3x minus tan 2x minus x. ಸೊ ಇಲ್ಲಿ ಟ್ಯಾನ್ 3x ಅಂತ ಕಾಣಿಸ್ತಾ ಇರೋದ್ರಿಂದ ನಾವು ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಕನ್ಸಿಡರ್ 3x ಈಕ್ವಲ್ಸ್ ಟು 2x ಪ್ಲಸ್ ಎಕ್ಸ್. ನೋಡಿ 3x ಅಂತ ಇದ್ರೆ ಅದನ್ನು ನಾವು 2x ಪ್ಲಸ್ ಎಕ್ಸ್ ಅಂತ ಬರೀಬೋದು. ನಾವು ಟೇಕಿಂಗ್ ಟ್ಯಾನ್ ಆನ್ ಬೋತ್ ಸೈಡ್ ವಿ ಗೆಟ್ ಟ್ಯಾನ್ 3x ಈಕ್ವಲ್ಸ್ ಟು ಟ್ಯಾನ್ ಆಫ್ 2x ಪ್ಲಸ್ ಎಕ್ಸ್. Therefore tan 3x equals to ಈ tan of 2x plus x ಇದೆಯಲ್ಲ, ಮತ್ತೆ 2x plus x equal to 3x ಅಂತ ಬರೀಬೇಡಿ, ಆಲ್ರೆಡಿ tan 3x ಇದೆ. ಇದನ್ನ ನಾವು ಏನಂತ ಬರೆಯೋಣ ಅಂತಂದ್ರೆ tan of x plus y ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಣ. ವಿ ನೋ ದಟ್ tan of x plus y ಫಾರ್ಮುಲಾ ಏನಿದೆ, tan of x plus y equals to tan x plus tan y divided by 1 minus tan x tan y. This is the formula. So ಇಲ್ಲಿ x ಅಂದ್ರೆ 2x ಸಬ್ಸ್ಟಿಟ್ಯೂಟ್ ಮಾಡಬೇಕು, y ಅಂತಂದ್ರೆ x ಸಬ್ಸ್ಟಿಟ್ಯೂಟ್ ಮಾಡಬೇಕು.
ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಟ್ಯಾನ್ ಎಕ್ಸ್ ಅಂದರೆ 2x ಪ್ಲಸ್ ಟ್ಯಾನ್ ವೈ ಅಂತಂದ್ರೆ ಟ್ಯಾನ್ ಎಕ್ಸ್. ನೋಡಿ ಇದೇ ರೀತಿ ಬರೀಬೇಕಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಅಲ್ಲಿ 3x ಟರ್ಮು ಇದೆ, 2x ಟರ್ಮು ಇದೆ, x ಟರ್ಮು ಇದೆ. ಹಾಗಾಗಿ ನಾವೇನ್ ಮಾಡ್ತಿದೀವಿ ಇಲ್ಲಿ 2x ಟರ್ಮು, x ಟರ್ಮು, 3x ಟರ್ಮು ಬರೋ ತರ ಅರೇಂಜ್ ಮಾಡ್ಕೊಂಡು ಏನ್ ಮಾಡ್ತಿದೀವಿ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಓಕೆ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಟ್ಯಾನ್ ವೈ. ಸೊ ಟ್ಯಾನ್ ಎಕ್ಸ್ ಅಂದ್ರೆ 2x, ಟ್ಯಾನ್ ವೈ ಅಂದ್ರೆ x. ಈಗೇನ್ ಮಾಡಿ 1 ಮೈನಸ್ ಟ್ಯಾನ್ 2x ಇಂಟು ಎಕ್ಸ್ ಡಿನಾಮಿನೇಟರ್ ಇದೆಯಲ್ಲ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ಸೊ ಮೊದಲೇನೆ LHS ಅಲ್ಲಿ ಟ್ಯಾನ್ 3x ಇತ್ತು. ಈಗ ಕಂಪ್ಲೀಟ್ ಆಗಿ ಈ ಟರ್ಮ್ಗಳು ಈ ಕಡೆ ಬರ್ತವೆ. 1 ಮೈನಸ್ ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್. ರೈಟ್ ಸೈಡ್ ಏನು ಉಳಿತು ಅಂತಂದ್ರೆ ಟ್ಯಾನ್ 2x ಪ್ಲಸ್ ಟ್ಯಾನ್ ಎಕ್ಸ್ ಉಳಿತು. ಈಗ ಈ ಟ್ಯಾನ್ 3x ಒಳಗಡೆ ಮಲ್ಟಿಪ್ಲೈ ಮಾಡಿ ಟ್ಯಾನ್ 3x ಇಂಟು 1 ಇಟ್ ಈಸ್ ಟ್ಯಾನ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ ಟ್ಯಾನ್ 3x ಇಂಟು ಟ್ಯಾನ್ 2x ಟ್ಯಾನ್ x ಈಸ್ ಟ್ಯಾನ್ 3x ಟ್ಯಾನ್ 2x ಇಂಟು ಟ್ಯಾನ್ x. ಸೊ ರೈಟ್ ಸೈಡ್ ಏನು ಉಳಿದಿದೆ ಅಂತಂದ್ರೆ ರೈಟ್ ಸೈಡ್ ವಿ ಹ್ಯಾವ್ ಟ್ಯಾನ್ 2x ಪ್ಲಸ್ ಟ್ಯಾನ್ x. ಈಗ ಟ್ಯಾನ್ 2x ಮತ್ತು ಟ್ಯಾನ್ x ಅನ್ನ ಲೆಫ್ಟ್ ಸೈಡ್ ತಗೊಳ್ರಿ, ಮೈನಸ್ ಟ್ಯಾನ್ 3x ಟ್ಯಾನ್ 2x ಟ್ಯಾನ್ x ಅನ್ನ ರೈಟ್ ಸೈಡ್ ತಗೊಳ್ರಿ. ಆವಾಗ ನಮ್ಗೇನು ಸಿಗುತ್ತೆ, ಟ್ಯಾನ್ 3x ಪ್ಲಸ್ ಟ್ಯಾನ್ 2x ಲೆಫ್ಟ್ ಸೈಡ್ ಬಂದಾಗ ಮೈನಸ್ ಟ್ಯಾನ್ 2x ಆಗುತ್ತೆ, ಪ್ಲಸ್ ಟ್ಯಾನ್ x ಲೆಫ್ಟ್ ಸೈಡ್ ಬಂದಾಗ ಮೈನಸ್ ಟ್ಯಾನ್ x ಆಗುತ್ತೆ. ಅಂಡ್ ಇಟ್ ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ 3x ಟ್ಯಾನ್ 2x ಟ್ಯಾನ್ x ರೈಟ್ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. ದೇರ್ಫೋರ್ ವಿ ವಿಲ್ ಹ್ಯಾವ್ ಟ್ಯಾನ್ 3x ಇಂಟು ಟ್ಯಾನ್ 2x ಇಂಟು ಟ್ಯಾನ್ x. ಸೊ ಇಲ್ಲಿ ಲೆಫ್ಟ್ ಸೈಡ್ ಇರೋದನ್ನ ರೈಟ್ ಸೈಡು, ರೈಟ್ ಸೈಡ್ ಇರೋದನ್ನ ಲೆಫ್ಟ್ ಸೈಡು ನಾವೇನಾದ್ರೂ ಬರೆದ್ರೆ ಫೈನಲಿ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ಟ್ಯಾನ್ 3x ಇಂಟು ಟ್ಯಾನ್ 2x ಇಂಟು ಟ್ಯಾನ್ x ಈಕ್ವಲ್ಸ್ ಟು ಟ್ಯಾನ್ 3x ಮೈನಸ್ ಟ್ಯಾನ್ 2x ಮೈನಸ್ ಟ್ಯಾನ್ x. ಸೊ ಇದು ನಾವು ಆಕ್ಚುಲಿ ಪ್ರೂವ್ ಮಾಡಬೇಕಾಗಿದ್ದಂತ ಎಕ್ಸ್ಪ್ರೆಷನ್. Next question is, prove that cos of pi by 4 plus x plus cos of pi by 4 minus x equals to root 2 cos x. So ಇದನ್ನ ನಾವು ಪ್ರೂವ್. ಸೊ ಲೆಫ್ಟ್ ಸೈಡ್ ಏನ್ ಕಾಸ್ ಟರ್ಮ್ಸ್ ಇದೆಯಲ್ಲ ಅದನ್ನ ಏನಂತ ಓದ್ಕೊಳ್ತೀನಿ ನಾನು ಅಂತಂದ್ರೆ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಅಂತ ಓದ್ಕೊಳ್ತೀನಿ. ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಇದನ್ನ ಏನಂತ ಬರೀಬಹುದು ಅಂದ್ರೆ 2 ಕಾಸ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಕಾಸ್ ಎಕ್ಸ್ ಮೈನಸ್ ವೈ ಬೈ 2 ಅಂತ ಬರೀಬಹುದು. ಸೊ ಇಲ್ಲಿ ಎಕ್ಸ್ ಅಂತಂದ್ರೆ ಪೈ ಬೈ 4 ಪ್ಲಸ್ ಎಕ್ಸ್, ವೈ ಅಂತಂದ್ರೆ ಪೈ ಬೈ 4 ಮೈನಸ್ ಎಕ್ಸ್. ಓಕೆ, ಸೊ ಕಾಸ್ ಆಫ್ ಕಾಸ್ ಎಕ್ಸ್ ಕಾಸ್ ವೈ ಅಷ್ಟು ಮಾತ್ರ ನಾನು ಲೆಫ್ಟ್ ಸೈಡ್ ಮಾತ್ರ ತಗೊಳ್ತೀನಿ. ಸೊ ಏನಿದೆ ಲೆಫ್ಟ್ ಸೈಡು, ಕಾಸ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್. ಸೊ ಇದನ್ನ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಅಂತ ಓದ್ಕೊಂಡ್ರೆ ಇಟ್ ಈಸ್ ಈಕ್ವಲ್ ಟು 2 ಕಾಸ್ ಎಕ್ಸ್ ಪ್ಲಸ್ ವೈ ಬೈ 2. ನೋಡಿ ಎಕ್ಸ್ ಅಂದ್ರೆ ಪೈ ಬೈ 4x, ಪೈ ಬೈ 4 ಪ್ಲಸ್ ಎಕ್ಸ್, ಪ್ಲಸ್ ವೈ ಅಂತಂದ್ರೆ ಪೈ ಬೈ 4 ಮೈನಸ್ ಎಕ್ಸ್, ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಎಕ್ಸ್ ಅಂದ್ರೆ ಪೈ ಬೈ 4 ಪ್ಲಸ್ ಎಕ್ಸ್ ಮೈನಸ್ ವೈ ಅಂತಂದ್ರೆ ಪೈ ಬೈ 4 ಮೈನಸ್ ಎಕ್ಸ್. ಸೊ ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಇಲ್ಲಿ ಬ್ರಾಕೆಟ್ ಹಾಕಬೇಕು ಅಥವಾ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೊಂಡ್ರು ನಡೀತದೆ. ಸೊ ಇಷ್ಟಾಯ್ತು. ಇಟ್ ಈಸ್ ಈಕ್ವಲ್ ಟು 2 ಇಂಟು ಕಾಸ್ ಆಫ್, ಅಬ್ಸರ್ವ್ ಮಾಡಿ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಪೈ ಬೈ 4 ಆಡ್ ಮಾಡಿದ್ರೆ 2 ಟೈಮ್ಸ್ ಆಫ್ ಪೈ ಬೈ 4, ಅಥವಾ ಪೈ ಬೈ 4 ಅಂತಂದ್ರೆ 45 ಡಿಗ್ರಿ, 45 ಡಿಗ್ರಿ ಅಂತಂದ್ರೆ 90 ಡಿಗ್ರಿ ಆಗ್ತದೆ. ಪೈ ಬೈ 2 ಅಂತ ಡೈರೆಕ್ಟ್ ಆಗಿ ಬರೀಬಹುದು, ಅಥವಾ 2 ಟೈಮ್ಸ್ ಆಫ್ ಪೈ ಬೈ 4 ಡಿವೈಡೆಡ್ ಬೈ 2. ಸೊ ಇಂಟು ಕಾಸ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್, ಈ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ರಿ, ಮೈನಸ್ ಪೈ ಬೈ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2. ಈಗ
ಪ್ಲಸ್ ಪೈ ಬೈ 4 ಮೈನಸ್ ಪೈ ಬೈ 4 ಕ್ಯಾನ್ಸಲ್ ಆಯಿತು. ಇಲ್ಲಿ ಡಿವೈಡ್ ಮಾಡಿ 2 1s 2 2s. ಸೊ ಇಟ್ ಈಸ್ ಈಕ್ವಲ್ ಟು 2 ಕಾಸ್ ನ್ಯೂಮರೇಟರ್ ಏನು ಉಳಿದಿದೆ ಅಂತಂದ್ರೆ ಪೈ ಬೈ 2 ಉಳಿದಿದೆ, ಡಿನಾಮಿನೇಟರ್ ಅಲ್ಲಿ 2 ಇದೆ, ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ವಿ ಹ್ಯಾವ್ 2x ಡಿವೈಡೆಡ್ ಬೈ 2. ಸೊ ಇಲ್ಲಿ 2 2 ಕ್ಯಾನ್ಸಲ್ ಆಯಿತು. ಈಗ ನೋಡಿ ಇಟ್ ಈಸ್ ಈಕ್ವಲ್ ಟು 2 ಕಾಸ್ ಪೈ ಬೈ 2 ಆಸ್ ಇಟ್ ಈಸ್. ಇಲ್ಲಿ ಕೆಳಗಡೆ 2 ಬೈ 1 ಇರುತ್ತೆ. ಆಕ್ಚುಲಿ 2 ಬೈ 1 ಅಂತಂದ್ರೆ 1 ಬೈ 2 ಆಗುತ್ತೆ ರೆಸಿಪ್ರೋಕಲ್ ತಗೊಂಡ್ರೆ. ಸೊ ಪೈ ಬೈ 2 ಇಂಟು 1 ಬೈ 2. ಸೊ ಈ ಕಡೆ ಉಳಿದಿರೋದು ಕಾಸ್ ಎಕ್ಸ್ ಮಾತ್ರ. ಸೊ ಇಟ್ ಈಸ್ ಈಕ್ವಲ್ ಟು 2 ಕಾಸ್ ಪೈ ಇಂಟು 1 ಇಸ್ ಪೈ, 2 2s 4. ಸೊ 2 ಕಾಸ್ ಪೈ ಬೈ 4 ಇಂಟು ಕಾಸ್ ಎಕ್ಸ್. ಪೈ ಬೈ 4 ಅಂತಂದ್ರೆ we know that it is 45 degree. Therefore cos 45 is 1 by root 2 into cos x. ಬಟ್ ನನಗೆ ಬೇಕಾಗಿರೋದು ಇಲ್ಲಿ ನೋಡಿ cos x ಇದೆ, ಬಟ್ ಇಲ್ಲಿ ರೂಟ್ 2 ಬೇಕು, ನನಗೆ ಇಲ್ಲಿ 2 by root 2 ಬಂದಿದೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ರಾಷನಲೈಸಿಂಗ್ ಫ್ಯಾಕ್ಟರ್ ಏನು ಡಿನಾಮಿನೇಟರ್ ಅಲ್ಲಿ ಏನು ರೂಟ್ 2 ಇದೆ ಅದರ ರಾಷನಲೈಸಿಂಗ್ ಫ್ಯಾಕ್ಟರ್ ಇಂದ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿಬಿಡ್ತೀನಿ. ಸೊ ರೂಟ್ 2 ಇಂಟು ರೂಟ್ 2 ಡಿವೈಡೆಡ್ ಬೈ ರೂಟ್ 2 ಇಂಟು ರೂಟ್ 2. ನೋಡಿ 2 ಮೊದಲೇ ಇತ್ತು, ಈ ರೂಟ್ 2 ಮೊದಲೇ ಇತ್ತು. ಈ ರೂಟ್ 2 ಇಂದ ನಾನು ಏನ್ ಮಾಡ್ತೀನಿ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ರೂಟ್ 2 ಇಂಟು ರೂಟ್ 2 ಈಸ್ 2. ಸೊ ಈ 2 ಮತ್ತೆ ಈ 2 ಕ್ಯಾನ್ಸಲ್ ಆದ್ರೆ ನಮಗೆ ಲಾಸ್ಟಿಗೆ ಉಳಿಯೋದು ರೂಟ್ 2 ಇಂಟು ಕಾಸ್ ಎಕ್ಸ್. ಸೊ ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದೆ. therefore cos of pi by 4 plus x plus cos of pi by 4 minus x will be equal to root 2 into cos x.